ಬಂಧುಗಳೇ, ಭಾರತ್ ಮಾತಾ ಕಿ ನಮಸ್ಕಾರ. 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು. ಬಸವಣ್ಣವರ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ, ಇದು ಮೋದಿಜಿ ಅವರ ಜೀವನದ ಮಂತ್ರ. ಕ್ಷಣ ಕ್ಷಣವೂ ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ. ಅವರು 140 ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ದಿನಕ್ಕೆ 18 ಗಂಟೆಗಳ ಕಾಲ ದಣಿವರಿಯದ ದುಡಿಯುತ್ತಿದ್ದಾರೆ. ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಕಾಂಕ್ಷೆಗಳಿಲ್ಲ. ತಮ್ಮ ಜೀವಿತದ ಪ್ರತಿ ಕ್ಷಣವೂ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ ತಪಸ್ಸಿನಂತೆ ಆಚರಿಸುವ ಮೋದಿಜಿಯವರು ನಮ್ಮ ಕಾಲದ ಕಾಯಕ ಯೋಗಿ, ಕರ್ಮಯೋಗಿ. ಮೋದಿಜಿಯವರು ಆಧುನಿಕ ಭಾರತಕ್ಕೆ कर्मयोगी है. महात्मा बसवेश्वर ने और वचन में जो पता को है कायक योगी मोदी जी है. वी कैन सी वर्क इज वर्शिप इन मोदी जी लाइफ. ऐसे महान व्यक्ति का मार्गदर्शन में केंद्र सरकार में मैं काम कराना मेरे लिए बहुत सौभाग्य का दिन है. ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ, ಕೈ ಚಾಚುವುದಿಲ್ಲ. ದುಷ್ಟ ಉಗ್ರರನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಾಕ್ರಮ, ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನು ತೆಗೆದುಹಾಕುವ ದಿಟ್ಟ ಧೈರ್ಯಶಾಲಿ ನಿರ್ಧಾರವಿರಬಹುದು. ವೈರಿಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ನವ ಭಾರತದ ದರ್ಶನ ನಮಗೆ ಈಗ ಆಗಿದೆ. ಪ್ರಧಾನಿ ಮೋದಿಜಿಯವರ ನಾಯಕತ್ವದಲ್ಲಿ 21ನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿಯಂತಿರುವ ನಿರ್ಭೀತ ನವ ಭಾರತ ಬೆಳೆದು ನಿಂತಿದೆ. ಕರ್ನಾಟಕವು ಸಂತರ, ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ. ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐಟಿ, ಬಿಟಿ, ಎಐಗಳಂಥ ಆಧುನಿಕ ತಂತ್ರಜ್ಞಾನ ಆವಿಷ್ಕಾರದ ಸಮಾಗಮನವನ್ನು ಸಾಧಿಸಿದೆ. ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಭಾರತ ಜನನಿಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ಕಾತರರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿಯವರು. ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂಥ ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮ ಕಾಲದ ನಿಜವಾದ ಸಂತ, ದಾರ್ಶನಿಕ ನಾಯಕ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ನಮ್ಮ ಬೆಂಗಳೂರು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ, ವಿಕಸಿತ ಭಾರತದ ವಿಶ್ವನಾಯಕ, ಕಾಯಕ ಯೋಗಿ, ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಎದ್ದು ನಿಂತು ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣತವೆತ್ತ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ರವರಿಗೆ, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನೋಹರ್ ಲಾಲ್ ಅವರಿಗೆ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಕೇಂದ್ರ ಸರ್ಕಾರದ ಸನ್ಮಾನ್ಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ
ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವರು ನನ್ನ ಸಹೋದರಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಅಭಿವೃದ್ಧಿ ಮತ್ತು ಬೃಹತ್ ನೀರಾವರಿ ಖಾತೆ ಸಚಿವರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಬೈರತಿ ಸುರೇಶ್ ಅವರಿಗೆ, ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯ ಸಂಸದರು ಆದ ಡಾಕ್ಟರ್ ಮಂಜುನಾಥ್ ಅವರಿಗೆ, ನನ್ನ ಕಿರಿಯ ಸಹೋದರ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ, ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ, ಇಲ್ಲಿ ನೆರೆದಿರುವ ಮಾಧ್ಯಮ ಮಿತ್ರರು, ನಮ್ಮ ಮೆಟ್ರೋ ಸಂಸ್ಥೆ ಅಧಿಕಾರಿ ಸಿಬ್ಬಂದಿ ವರ್ಗದವರು, ನನ್ನ ಪ್ರೀತಿಯ ರೈಲ್ವೆ ಪರಿವಾರದ ಸದಸ್ಯರು ಹಾಗೂ ಬೆಂಗಳೂರಿನ ಎಲ್ಲ ನಾಗರಿಕರಿಗೆ, ಈ ಕಾರ್ಯಕ್ರಮದಲ್ಲಿ ಟಿವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಕರ್ನಾಟಕ ಕನ್ನಡದ ಮತ್ತು ಭಾರತ ದೇಶದ ಮಹಾಜನತೆಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಬಂದಿರತಕ್ಕಂಥ ಎಲ್ಲ ರಾಜ್ಯಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ಮಾಜಿ ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. Thank you, Shri V. Somana, for extending a very cordial welcome to the Honorable Prime Minister and the dignitaries on the dais. ಧನ್ಯವಾದಗಳು ಸರ್. ಅವರ ನುಡಿಗಳಿಗಾಗಿ ಬರಮಾಡಿಕೊಳ್ಳೋಣ ಬಂಧುಗಳೇ. ಮಾನ್ಯ ರೈಲ್ವೆ, ಮಾಹಿತಿ ಮತ್ತು ಪ್ರಸಾರ, ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರು, ಭಾರತ ಸರ್ಕಾರ, ಶ್ರೀ ಅಶ್ವಿನಿ ವೈಷ್ಣವ್. Please welcome Shri Ashwini Vaishnav. Honorable Prime Minister Shri Narendra Modi ji, Honorable Governor, Honorable Chief Minister, Honorable Deputy Chief Minister sir, Honorable Union Ministers, Honorable Ministers from State Government, Honorable MPs, MLAs, I am not taking individual names, please forgive me for that. Namaskara. Namaskara Bengaluru. Josh. Chennagidira. Honorable Prime Minister sir, I thank you for your visionary leadership. In the last 11 years of your leadership, India is transforming in every sector. In 2014, India was called a fragile economy. Today, India is considered as a bright spot in a world filled with uncertainty. I will share the details of transformation in two sectors, electronics and railways. First, electronics sector. Our electronics production has grown 6 times in the last 11 years. Today, electronics manufacturing has touched 12 lakh crore rupees. Electronics exports has gone up 8 times. 11 years ago, nobody could think that we will be exporting electronics. Today, it has crossed 3 lakh crore rupees. India has become second largest manufacturer of mobile phones in the world. And now, in our Bengaluru, Namma Bengaluru, Devanalli is becoming a major iPhone manufacturing hub. India has become the top smartphone supplier to which country? To USA, overtaking all other countries. Friends, AI is shaping our world today. Our Prime Minister's vision is of democratizing technology. It should be accessible to all. It should not be within the limits of a few. It should be available to all. That's why we have done India AI mission, in which 34,000 GPUs are today available as a common compute facility for all our innovators. And I know that Bengaluru is making the maximum use of it. The price of these GPU is just less than $1 per hour, and this is the most affordable common compute facility in the entire world. Friends, Bengaluru-based startup Sarvam is working on our own LLM, trained on Indian data, free from biases, understanding multilingual diversity of our country. One more dream has come true. Our dream of having our own semiconductor industry. This has also materialized after 60 years. Mr. Narayan Murthy sir is here. We all used to dream, and this has been made possible only because our Prime Minister's
laser sharp focus, very clear guidance. Today there are 6 semiconductor plants under construction in our country, and very soon we'll see the first made in India chip roll out of these factories. Friends, similar transformation is happening in the railway sector also. 35,000 kilometers of railway tracks have been constructed in the last 11 years. Practically the entire railway network is getting electrified. 1,300 stations are getting redeveloped. World's largest station redevelopment program is today happening in India. And the bullet train project is also very, very rapidly progressing. New generation trains, I am sure you would have used Vande Bharat. How many of you have used Vande Bharat? How is it? Super. Super. Vande Bharat trains, Amrit Bharat trains, Namo Bharat trains, they are all meeting the aspirations of our citizens. And today, Honorable Prime Minister Shri Narendra Modi ji has flagged off 3 more Vande Bharat trains. Bangalore to Belagavi, Nagpur to Pune in Maharashtra, and Shri Mata Vaishno Devi Katra and Jammu to Amritsar. Friends, I'll give you a very, very important budget number. The young friends in the audience, please note it. Railway budget for Karnataka used to be a meager 835 crore before 2014. 835 crore. Such an important state, Karnataka. Today, our Prime Minister is giving 7,500 crore rupees. Please give a standing ovation for our Prime Minister. We all thank him for giving such a huge budget for development of railways in Karnataka. Thank you, sir. Thank you so much for doing so much for Karnataka. Friends, today